ನಿನಗೇನು ಹುಚ್ಚು ಹಿಡಿದಿದೆಯಾ? ಆ ತೋಟ ನಮ್ಮದಲ್ಲ, ಅದನ್ನು ಕಿತ್ತು ತಿನ್ನೋ ಹಕ್ಕು ನಮಗೆ ಇಲ್ವೇ ಇಲ್ಲ. ಆದರೆ ಅವನ ಹೆಂಡತಿಗೆ ಆ ಮಾವಿನ ಹಣ್ಣನ್ನು ತಿಂದು ಮುಗಿಸೋವರೆಗೂ ನೆಮ್ಮದಿಯೇ ಇರಲಿಲ್ಲ. ಆದ್ದರಿಂದ ಅವನು ಹೇಳೋದನ್ನೂ ಕೇಳದೆ ಆ ತೋಟದೊಳಗೆ ಓಡಿ ಹೋಗ್ತಾ ಇದ್ಲು. ಅರೆ, ಅಲ್ಲೇ ನಿಲ್ಲು ಕಮಲ, ಹೋಗ್ಬೇಡ, ಅಲ್ಲೇ ನಿಲ್ಲು. ಆದರೆ ಅವಳು ಒಳಗೆ ಹೋದಾಗ ಸುತ್ತಲೂ ಮಾವಿನ ಹಣ್ಣುಗಳು ಹಣ್ಣಾಗಿ ಕಂಗೊಳಿಸುತ್ತಿದ್ದವು. ಮತ್ತು ಒಂದು ಮರದ ಹತ್ರ ಬಂದ್ಲು. ಮರದಲ್ಲಿ ನೇತಾಡ್ತಾ ಇದ್ದ ಒಂದು ಹಣ್ಣನ್ನು ಕೀಳಲು ಕೈ ಮೇಲಕ್ಕೆತ್ತಿದಳು. ಆದರೆ ಆ ಮಾವಿನ ಮರದಿಂದ ಒಂದು ಕೈ ಹೊರಗೆ ಬಂದು ಅವಳನ್ನು ಹಿಡ್ಕೊಳ್ತು. ಆವಾಗ ಅವಳು ಮೇಲ್ಗಡೆ ನೋಡಿದ್ಲು. ಅಯ್ಯೋ, ಕಾಪಾಡಿ ಕಾಪಾಡಿ, ನನ್ನನ್ನು ಯಾರಾದರೂ ಕಾಪಾಡಿ. ಮಾವಿನ ಹಣ್ಣು ಬೇಕಾ? ತಡಿ, ನಾನು ನಿನಗೆ ಕೊಡ್ತೇನೆ